ಲೀಗಲ್ ಸರ್ವಿಸ್ ಅಥಾರಿಟಿ ವತಿಯಿಂದ ಮಾರ್ಚ್ 14ನೇ ತಾರೀಕು ನಡೀತಕ್ಕಂಥ ನ್ಯಾಷನಲ್ ಲೋಕ್ ಅದಾಲತ್ ಬಗ್ಗೆ, ಅದರ ಮಹತ್ವದ ಬಗ್ಗೆ ಇಲ್ಲಿ ನಮ್ಮ ನ್ಯಾಯಾಧೀಶರುಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಒಂದು ಸಭೆಗೆ ನಮ್ಮ ಆನರಬಲ್ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಶ್ರೀ ಶಿವಕುಮಾರ ಸಾಹೇಬರು ಈ ಒಂದು ಸಭೆಯನ್ನು ಉದ್ಘಾಟನೆ ಮಾಡಿ ಮತ್ತು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ನಡೆಸಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಉತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರನ್ನು ಕೂಡ ನಾನು ಉತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಕಾನೂನು ಸೇವೆಗಳ ಸಮಿತಿಯ ಕಾರ್ಯದರ್ಶಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಎಸ್ ಎನ್ ರಾಜುಭಾಯಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ KC ನಾಗರಾಜ್ ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮೀಡಿಯೇಟರ್ಸ್ ಮತ್ತು ಪ್ಯಾನಲ್ ಅಡ್ವೊಕೇಟ್ ಮತ್ತು ಪುಲಿಂಗ್ ಅಡ್ವೊಕೇಟ್ಸ್ ಮತ್ತು ಲಿಟಿಗೇಟ್ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಸೊ ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನನ್ನ ಸಹೋದರಿ ನನ್ನ ಸಹೋದರ ನ್ಯಾಯಾಧೀಶ ಮುಚ್ಚಪ್ಪ ಸಾಹೇಬರು ಮತ್ತು ಸಹೋದರಿ ನ್ಯಾಯಾಧೀಶ ಹಾಗೂ KK ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ರಾಜಗೋಪಾಲ್ ಗೌಡ ಅವರೇ, ಉಪಾಧ್ಯಕ್ಷರಾದ KC ನಾಗರಾಜ್ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ RCB ಅವರೇ, ಜ್ಯೋತಿ ಬಸವ ವಕೀಲರವರೇ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ವಕೀಲರು ಮತ್ತು ಬಂದಿರ್ತಕ್ಕಂಥ ಎಲ್ಲ ಕಕ್ಷಿಗಾರರೇ ಮತ್ತು ಆಹ್ವಾನಿತರೆ, ಮೊದಲನೇದಾಗಿ ಇದೇ ಪ್ರಥಮ ಬಾರಿಗೆ ಒಂದು ಒಳ್ಳೆಯ ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಮ್ಮ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಏನಿದೆ, ಇದು NDPS ಸ್ಪೆಷಲ್ ಕೋರ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಗೌರ್ಮೆಂಟ್ನವರು, ಕರ್ನಾಟಕ ಗೌರ್ಮೆಂಟ್ನವರು ಹೊಸದಾಗಿ ನೋಟಿಫಿಕೇಷನನ್ನು ಮಾಡಿ MMDR ಕೇಸಸ್ಸು, ಆಮೇಲೆ NDPS ಕೇಸಸ್ಸು 5ನೇ ತಾರೀಕು 5/2/2026 ಗೌರ್ಮೆಂಟ್ ಆಫ್ ಕರ್ನಾಟಕ ನೋಟಿಫಿಕೇಷನನ್ನು ಮಾಡಿ ನಾನು ಓದ್ತೇನೆ ಅದನ್ನು. ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ಕನ್ಸಲ್ಟೇಷನ್ ವಿತ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹಿಯರ್ ಬೈ ಡೆಸಿಗ್ನೇಟ್ ದಿ ಕೋರ್ಟ್ ಆಫ್ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಇನ್ ಸೆಷನ್ ಜಡ್ಜ್ ಕೋಲಾರ ಸಿಟಿ ಬಟ್ KGF as a special court for trial of the cases filed under following acts in addition to the existing special courts: Narcotic Drugs, Psychotropic Substance Act, NDPS Act, and Mines and Minerals Development Regulations Amendment Act, Scheduled Caste and Scheduled Tribes Prevention of Atrocities Act. ಇದಷ್ಟು ಕೇಸುಗಳನ್ನು ಬಂಗಾರಪೇಟೆ ಮತ್ತು ನಮ್ಮ KGF ತಾಲೂಕು ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಈ ಒಂದು ಕಾಯ್ದೆಗಳಿಗೆ ಬರ್ತಕ್ಕಂಥ ಕೇಸುಗಳನ್ನು ಟ್ರಯಲ್ ಮಾಡಲಿಕ್ಕೆ ಸರ್ಕಾರ ಕರ್ನಾಟಕ ಸರ್ಕಾರ ನೋಟಿಫಿಕೇಶನನ್ನು ಮಾಡಿ ಡೆಸಿಗ್ನೇಟೆಡ್ ಕೋರ್ಟ್ ಅಂತೇಳಿ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಸಂತೋಷವಾದ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಜವಾಬ್ದಾರಿ ಕೂಡ ಅದೇ ರೀತಿ ನಿಮಗೆಲ್ಲರೂ ಕೂಡ ಈಗ ಹೆಚ್ಚೆಚ್ಚು ಕೇಸುಗಳನ್ನು ಇದು ಮಾಡ್ತಕ್ಕಂಥದ್ದು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2 ತಾಲೂಕು ಬರ್ತಕ್ಕಂಥ ವ್ಯಾಪ್ತಿಗಳಲ್ಲಿ ಸಾಕಷ್ಟು ಕೇಸುಗಳ ಪ್ರಕರಣಗಳು ಬರ್ತಕ್ಕಂಥದ್ದು. ಈಗ ನೋಟಿಫಿಕೇಶನ್ ಇಂಪ್ಲಿಮೆಂಟೇಷನ್ ಕೂಡ ಆಗಿದೆ. ಬರ್ತಕ್ಕಂಥ FIR ಇರ್ಬೋದು, ಪ್ರೊಡಕ್ಷನ್ಸ್ ಪ್ರತಿಯೊಂದು ನೀವು 2 ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ಕೋರ್ಟಲ್ಲಿ ಇಲ್ಲಿ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆ ಇಲ್ಲಿ ನಡೀತಕ್ಕಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಇದುವರೆಗೂ ಮೊದಲು ಇತ್ತು ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಈಗ ತಾಲೂಕಾ ಪ್ಲೇಸ್ಗಳು ತಾಲೂಕಾ ಲೀಗಲ್ ಸರ್ವಿಸಸ್ ಕಮಿಟೀಸ್ ಏನಿದೆ ಎಲ್ಲ ಕಡೆ ಆ್ಯಕ್ಚುಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಕೂಡ ಅದನ್ನು ಚೇರ್ಮನ್ ಆಗಿ ಅಧ್ಯಕ್ಷರಾಗಿರ್ತಾರೆ. ಈಗ ಏನಾಗಿದೆ, ಕರ್ನಾಟಕ ನೋಟಿಫಿಕೇಶನ್ ಮತ್ತು ನಮ್ಮ ಹೈಕೋರ್ಟ್ ಕನ್ಸಲ್ಟೇಷನ್ ವಿತ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ಇವರು ಕರ್ನಾಟಕ ಸರ್ಕಾರದವರು ಕೂಡ ಇಲ್ಲಿ ಯಾರು ಸೀನಿಯರ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಅಂತ ಹೇಳೋದು, ಸೀನಿಯರ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಅಂದರೆ ತಾಲೂಕಾ ಪ್ಲೇಸ್ನ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇರೋದ್ರಿಂದ ಈಗ ಹಿರಿಯ ಶ್ರೇಣಿ ನ್ಯಾಯಾಧೀಶರ ಬದಲಾಗಿ ಈಗ ಡಿಸ್ಟ್ರಿಕ್ಟ್ ಜಿಲ್ಲಾ ನ್ಯಾಯಾಧೀಶರು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಇದನ್ನು ಕೂಡ ನೋಟಿಫಿಕೇಶನ್ ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಈ ಒಂದು ವಿಷಯಗಳ ಒಂದು ಇದರಲ್ಲಿ ಈಗಾಗಲೇ ಹೊಸದಾಗಿ ನೋಟಿಫಿಕೇಶನ್ ಏನಾಗಿದೆ NDPS MMDR ಕೇಸಸ್ ಮತ್ತು ಅಟ್ರಾಸಿಟೀಸ್ ಕೇಸಸ್ ಏನಿದೆ
ಹೀಗಾಗಿ ಆಲ್ರೆಡಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳನ್ನ ಈಗ ಟ್ರಾನ್ಸ್ಫರ್ ಆಗಿ ಬರ್ತಾ ಇದೆ. ಸಾಹೇಬರು ಕೂಡ ಹೇಳಿದ್ರು, ನಮ್ಮ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೂಡ ಅದನ್ನ ಈಗ ಅಲ್ಲಿರ್ತಕ್ಕಂಥ ಪೆಂಡಿಂಗ್ ಏನಿದೆ ಈ ಆ ಕೇಸಸ್ಗಳನ್ನ ಈಗ ಮತ್ತೆ ನಮ್ಮ ಕೋರ್ಟಿಗೆ NDPS ಇರ್ಬೋದು, ಅಟ್ರಾಸಿಟಿ ಕೇಸಸ್ ಮತ್ತು ಕೇಸಸ್ಗಳೆಲ್ಲ ವರ್ಗಾವಣೆಗಳಿಗೆ ಬರ್ತಾ ಇದೆ. ಮಾರ್ಚ್ ತಿಂಗಳಲ್ಲೇ ಆಲ್ಮೋಸ್ಟ್ ಎಲ್ಲ ಕೇಸ್ಗಳಲ್ಲಿ ವರ್ಗಾವಣೆಯಾಗಿ ಬರ್ತಾರೆ. ಇಲ್ಲಿ ನಮ್ಮ ಕೋರ್ಟ್ನ ನಡೀತಕ್ಕಂಥದ್ದು ಇದೊಂದು ನಿಮಗೆಲ್ಲ ಒಂದು ಸಂತಸದ ಸುದ್ದಿ ಅಂತ ನಾನು ಈಗ ಇಷ್ಟಪಡ್ತೇನೆ. ಆಮೇಲೆ ಬರ್ತಕ್ಕಂಥ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು 14 ತಾರೀಕು ಮಾರ್ಚ್ ಬರ್ತಕ್ಕಂಥ ನ್ಯಾಷನಲ್ ಲೋಕದಾಲತ್ ಏನಿದೆ 2 ತಿಂಗಳು 3 ತಿಂಗಳಿಗೊಮ್ಮೆ ಬರ್ತಕ್ಕಂಥದ್ದು, ಈ ಸಲ ಹೆಚ್ಚೆಚ್ಚು ಕೇಸ್ಗಳನ್ನ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ತಾರೆ. ಮೊನ್ನೆ ಈಗ ಅಷ್ಟೇ ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ಆನರಬಲ್ ಜಸ್ಟಿಸ್ ಅನು ಶಿವರಾಮನ್ ಅಂಡ್ ಅಲ್ಲಿ ಮೆಂಬರ್ ಸೆಕ್ರೆಟರಿ ಕೂಡ ಎಲ್ಲರೂ ಕೂಡ ಮೀಟಿಂಗ್, ಸ್ಟೇಟ್ ಮೀಟಿಂಗ್ ಆಯಿತು. ನಮ್ಮ ಭಾರತ ಸೆಕ್ಷನ್ ಎಲ್ಲ ತಾಲೂಕಾ ಪ್ಲೇಸಸ್ಸು ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರ್ಬೋದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ವಕೀಲರ ಸಂಘದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಕರೆಸಿ ಎಲ್ಲ ಇದು ಮಾಡಿಕೊಂಡು ಒಟ್ಟಿಗೆ ಒಂದು ರಿವ್ಯೂ ಮೀಟಿಂಗ್ ಮೊನ್ನೆ ಆಯಿತು. ಲೋಕದಲ್ಲಿ ಹೆಚ್ಚೆಚ್ಚು ಯಾವ ಕೇಸ್ಗಳನ್ನ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ಅವರು ಹೇಳಿದ್ದಾರೆ, ಮೀಟಿಂಗಲ್ಲಿ ಸಭೆಯಲ್ಲಿ ಹೇಳಿದ್ದಾರೆ ಮಾನ್ಯ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು. ಹಾಗಾಗಿ ನಿಮಗೆ ಗೊತ್ತಿದೆ, ಮತ್ತು ನಾವು ಪದೇ ರಿಪೀಟ್ ಮಾಡೋದು ಬೇಡ. ಯಾವ್ಯಾವ ಕೇಸ್ಗಳನ್ನ ಯಾವ್ಯಾವ ರೀತಿಯ ಪ್ರಕರಣಗಳನ್ನ ಲೋಕದಾಲತ್ತಲ್ಲಿ ಸೆಟ್ಲ್ ಮಾಡ್ಕೋಬೋದು, ಇತ್ಯರ್ಥ ಮಾಡ್ಕೋಬೋದು ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಫೋಕಸ್ ಮಾಡಿದಂದ್ರೆ MEC ಕೇಸಸ್, ಮ್ಯಾಟ್ರಿಮೋನಿಯಲ್ ಕೇಸಸ್ ಕೂಡ ಮೇಡಮ್ ಅವರು ನಮ್ಮ ಜಸ್ಟಿಸ್ ಅನು ಶಿವರಾಮ್ ಮೇಡಮ್ ಅವರು ಫೋಕಸ್ ಮಾಡಿದ್ರು ಕೆಲವು ವಿಚಾರಗಳನ್ನ. ಸೊ ಹಾಗಾಗ್ಬಿಟ್ಟು ಈ ಆಗ್ತಕ್ಕಂಥ ಕಾಂಪೌಂಡೇಬಲ್ ಅಫೆನ್ಸ್ ನಿಮ್ಗೆ ಗೊತ್ತಿದೆ, 138 ಆದಷ್ಟು ಕೇಸಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬಾರಿ ಕೂಡ ನಾವು ಫೋಕಸ್ ಮಾಡಿ ಅಂತ ಹೇಳ್ತೀವಿ. ದಯಮಾಡಿ ಅದನ್ನು ಆಮೇಲೆ ಎಕ್ಸಿಕ್ಯೂಷನ್ ಕೇಸ್ಗಳಲ್ಲಿ ದಯಮಾಡಿ ಸುಪ್ರೀಂ ಕೋರ್ಟ್ನವರಿಗೆ ನೋಡಿ, ನಾವು 15ನೇ ತಾರೀಕು ಒಳಗಡೆ ಇದು ಸ್ಟೇಟ್ಮೆಂಟ್ ಎಲ್ಲ ಕಳಿಸ್ಲಿಕ್ಕೆ ಸ್ವಲ್ಪ ಇದಾಗುತ್ತೆ. ಅಂಥವೇನಾದ್ರು ಇದ್ದಿದ್ದರೆ ದಯಮಾಡಿ ಯಾವುದೇ ಎಲ್ಲ ಕೋರ್ಟ್ಗಳಲ್ಲಿ ಆದಷ್ಟು ಬೇಗ ಅದನ್ನು ಕೂಡ ಇತ್ಯರ್ಥ ಮಾಡ್ಬೋದು. ನಿಮಗೆ ಅವಕಾಶ ಇದೆ, ಇನ್ನೂ ಟೈಮ್ ಇದೆ, ನಮ್ಗೆ 15-20 ವರ್ಷ ಟೈಮ್ ಇರೋದ್ರಿಂದ ಅವನು ಕೂಡ ಅದನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ, ಈಗೆಲ್ಲ ಯಾವ ರೀತಿಯ ಈಗ ಶುರು ಆಗಿರೋದ್ರಿಂದ 1 ತಿಂಗಳಾಗಿದೆ ಅಂತ ಮಾಡ್ತಿದ್ದಾರೆ, ಅವೆಲ್ಲ ಮಾಡ್ತಿದ್ದಾರೆ. ಆಮೇಲೆ ಇದ್ದು ಯಾವುದೋ ಮೀಡಿಯೇಷನ್ ಕೂಡ ಕೂಡ ಅದನ್ನು ಮಾಡ್ತಾರೆ. ಕಾಂಟ್ಯಾಕ್ಟ್ ಅದನ್ನು ರೆಫರ್ ಮಾಡ್ತಕ್ಕಂಥದ್ದು ಮಾಡ್ಬೋದು, ಲೋಕ ಅದಾಲತಲ್ಲಿ ಮಾಡ್ತಕ್ಕಂಥದ್ದು ಮಾಡ್ಬೋದು. ಅದು ಚಾನ್ಸಸ್ ನಮಗೆ ಹೆಚ್ಚು ಚಾನ್ಸ್ ಇರ್ತಕ್ಕಂಥದ್ದು ಲೋಕ ಅದಾಲತಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸಮಯಾವಕಾಶ ಮತ್ತು ಅಲ್ಲಿ ಸ್ವಲ್ಪ ಲಿಬರ್ಟಿ ಅನ್ನೋದನ್ನು ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಪರಿಗಣನೆ ಮಾಡಿ ಮಾಡ್ಬೋದು. ಪಾರ್ಟಿಷನ್ ಸೂಟ್ಸ್ಗಳನ್ನು ಅಷ್ಟೇ ಅದನ್ನು ಕೂಡ ಕೆಲವು ರಿಸ್ಟ್ರಿಕ್ಷನ್ ಅಂತ ಸ್ವಲ್ಪ ಬೇರೆ ಥರ ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಕೂಡ ಕೃಷ್ಣಕುಮಾರ್ ಸಾಹೇಬರು ಕೂಡ ಮೊನ್ನೆ ಸಪರೇಟ್ ನಮಗೆ ಇಲ್ಲಿ ಮೀಟಿಂಗ್ ಮಾಡಿ ನಮಗೆಲ್ಲರೂ ಕರೆಸಿ ಅವರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅಪ್ಕಮಿಂಗ್ ಲೋಕಲ್ ಅದ್ರ ಬಗ್ಗೆ ನೀವು ಆದಷ್ಟು ಫೋಕಸ್ ಮಾಡಿ, ಬಾರ್ ಮೆಂಬರ್ಸ್ನ ಅಡ್ರೆಸ್ ಮಾಡಿ, ಕಕ್ಷಿಗೆ ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವೆಲ್ಲ ಒಳ್ಳೆಯ ರೀತಿ ಎಲ್ಲ ರೀತಿಯ ಕೇಸ್ಗಳನ್ನು ಯಾವುದೇ ಇತ್ಯರ್ಥ ಆಗ್ತಕ್ಕಂಥದ್ದು ಕೇಸ್ಗಳನ್ನ ಪಾರ್ಟಿಷನ್ ಸೂಟ್ಸ್ಗಳನ್ನ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಮಾಡಿ ಅಂತೇಳಿ ನಮಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಮತ್ತು ಮೀಟಿಂಗ್ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನಮಗೆ ಹೇಳಬೇಕು ಅನ್ನೋದು ಇನ್ನೂ ನಿಮ್ಮ ಗಮನಕ್ಕೆ ತರಬೇಕು ಅಂತ ಒಂದು ಇದರಲ್ಲಿ ನಿಮ್ಮ ಭಾರತ ಸೆಷನ್ ಮತ್ತು ಬರ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ತು. ಮೊದಲೇ ಅದೊಂದನೇ ನನಗೆ ನೋಟಿಫಿಕೇಶನ್ ಆಗಿದ್ರ ಬಗ್ಗೆ ನಾನು ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ, ಈ ಥರ ಬಂದಿದ್ದೆ, ನಾನು ಬರ್ತೀನಿ, ಭಾರತ ಸೆಷನ್ ಬರ್ತೀನಿ, ಅಲ್ಲಿ ನಿಮ್ಗೆ ಅಡ್ರೆಸ್ ಮಾಡ್ತೀನಿ ಅಂತೇಳಿ. ಹಾಗಾಗಿ ಈ ಕಾಪಿನ ನೋಟಿಫಿಕೇಶನ್ ಕಾಪಿ ಆಗಿದೆ, ನಾನು ಈಗ ಅಸೋಸಿಯೇಷನ್ ಕೂಡ ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ PDG ಸಾಹೇಬರು ಕೂಡ ಅಲ್ಲಿ ಇದು ಮಾಡಿದ್ದಾರೆ. ಈ KGFನ ಸೂಪರಿಂಟ್ ಆಫ್ ಪೊಲೀಸ್ KGF SP ಅವರಿಗೂ ಕೂಡ ಇದರುಗಳನ್ನ ಹಾಕಿದ್ದಾರೆ, ಲೆಟರ್ನ ಹಾಕಿ ಇನ್ಮೇಲೆ ಇದನ್ನು ಹಾಕಿದೆ. ಎಂಥದ್ದು ಈ ನೋಟಿಫಿಕೇಶನ್ ಆಧಾರದ ಮೇಲೆ ಹೇಳ್ತಾರೆ, ಎಲ್ಸ್ ಯು ಆರ್ ಹಿಯರ್ ಬೈ ರಿಕ್ವೆಸ್ಟೆಡ್ ಟು ಇಂಟಿಮೇಟ್ ಆಲ್ ದಿ ಪೊಲೀಸ್ ಸ್ಟೇಷನ್ coming under your jurisdiction to submit FIRs concerning MO acts to the newly designated court at KGF only. ಇದು ಕೂಡ ಬಂದಿದೆ. ನಮ್ಮ ಮಾನ್ಯ PDG ಸಾಹೇಬರು ಕೂಡ ಅದನ್ನು ನೋಟಿಫಿಕೇಶನ್ ಮಾಡಿ ಇವರಿಗೂ ಕೂಡ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ SP ಅವರಿಗೆ. ಏನೇನು ಆಗ್ತದೆ ಅದು FIRs ಮತ್ತೇನಿದೆ ಪ್ರೊಡಕ್ಷನ್ಸ್ ಮತ್ತೊಂದು ಕೂಡ ಈಗ ನಡ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗ ಅಲ್ಲಿ ಕೂಡ ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ ಮತ್ತು ಹೊರಗಡೆಯಾಗಿ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ಈಗ ನನ್ನ ಗಮನಕ್ಕೆ ಬಂದಿದ್ದಾಗೆ ಸುಮಾರು 50ರಿಂದ 60 MBPS ಕೇಸಸ್ಸು ಪೆಂಡಿಂಗ್ ಇದೆ, ಅದೆಲ್ಲ ಬರ್ತಾ ಇದೆ. ಏನೇನಿದೆ ಎಲ್ಲದೂ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮಗೆಲ್ಲರೂ ಕೂಡ ಒಳ್ಳೆಯ ಅವಕಾಶ, ಹೆಚ್ಚಿನ ಅವಕಾಶ ನಿಮಗೆ ಸಿಕ್ತು ಅಂತ ನಾನಾದರೂ ಭಾವಿಸಿ ನಾನು ಹೇಳ್ತಾ ಇರ್ತೀನಿ. ನೋಡಿ, ಒಳ್ಳೆ ನಿಮ್ಮದು ಲಕ್ಕಿ ಇದಾಗಲಿ, ಗಂಗಾರಪೇಟೆದು ಅಷ್ಟೇ 2 ತಾಲೂಕುಗಳಲ್ಲಿ ನೀವು ಹೆಚ್ಚೆಚ್ಚು ಕೇಸ್ಗಳನ್ನ ಮಾಡ್ತಕ್ಕಂಥ ಅವಕಾಶ ನಿಮಗೆ ಸರ್ಕಾರ ನಿಮಗೆ ಕೊಟ್ಟಿದೆ. ಅದ್ರ ಬಗ್ಗೆ ಫೋಕಸ್ ಮಾಡಿ ನಿಮಗೆಲ್ಲರೂ ಕೂಡ ಚೆನ್ನಾಗಿ ಒಂದು ಇದನ್ನು ಮಾಡಿ ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ಕರೆಸಿ ನಮ್ಮ ಭಾರತ ಸೆಷನಿಗೆ ಕರೆಸಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಈ ನೋಟಿಫಿಕೇಶನ್ ಬಗ್ಗೆ ನಿಮಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ನನಗೆ ಅವಕಾಶ
ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕಂದ್ರೆ ಆದರೂ ಕೂಡ ನಮ್ಮ KGF ಕ್ಲೈಂಟ್ಸ್ ಜಾಸ್ತಿ ಇರ್ತಾರೆ. ಬಟ್ ನಾವು ಯಾರು ಕೂಡ ಅಲ್ಲಿ ಮೆಜಾರಿಟಿ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ. ಬಟ್ ಕೋಲಾರ ಲಾಯರ್ಸ್ ಮಾಡ್ತಾ ಇದ್ದಾರೆ. ಒಂದು ಯಂಗ್ ಅಡ್ವೊಕೇಟ್ಸ್ ಸುಮಾರು ಜನ ಇವಾಗ ಬಂದಿದ್ದೀರಿ. ಇಟ್ ಈಸ್ ಎ ವೆರಿ ಯೂಸ್ಫುಲ್ ನೋಟಿಫಿಕೇಶನ್. ಇವಾಗ KGF ಅಲ್ಲಿ ಅಂತ ಅವಕಾಶ ಸಿಕ್ಕಿದೆ. ಅದು ಸಾಹೇಬರು ಬಂದಿರೋದು ನಮಗೆ ಇವಾಗ ಆ ಸಂದರ್ಭದಲ್ಲಿ ಇದು ಆಗಿರೋದು ಒಂದು ಒಳ್ಳೆಯ ವಿಚಾರ. ಸೊ ನಾವೆಲ್ಲ ಅದನ್ನು ಬಳಸ್ಕೋಬೇಕು ಅಂತ ಹೇಳಿ ನಮ್ಮ ಕೊನೆಯದಾಗಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ SN ರಾಜಗೋಪಾಲ್ ಗೌಡ ಅವರು. ಎಲ್ರಿಗೂ ನಮಸ್ಕಾರ. ದಿನ ಒಂದು ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಏನು ದಿನಾಂಕ 14/3/2026 ನಡೆಯುವ ಬೃಹತ್ ಲೋಕ ಅದಾಲತ್ನ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಶಿವಕುಮಾರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಯಲಕ್ಷ್ಮಿ ಮೇಡಮ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮುಜಫರ್ ಸರ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶಮೀದಾ ಮೇಡಮ್ ಅವರೇ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಿರಿಯ ಮತ್ತು ಕಿರಿಯ ವಕೀಲ ಮಿತ್ರರೇ ಹಾಗೂ ಕಕ್ಷಿದಾರರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಸಾಹೇಬರು ಮಾತಾಡಿದ ಹಾಗೆ ದಿನಾಂಕ 14/3/26 ನಡೆಯುವ ಬೃಹತ್ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ಸದುಪಯೋಗನ ಪಡಿಸ್ಕೋಬೇಕು. ಹಲವಾರು ಬೇರೆ ಬೇರೆ ರೀತಿಯ ಒಂದು ಲಿಟಿಗೇಷನ್ಸ್ ಏನಿದೆ, ಇಂಜಂಕ್ಷನ್ ಸೂಟ್ ಆಗ್ಬೋದು, ಡಿಕ್ಲರೇಷನ್ ಸೂಟ್ ಆಗ್ಬೋದು, ಅಗ್ರಿಮೆಂಟ್ ಸೂಟ್ ಆಗ್ಬೋದು, ಪಾರ್ಟಿಷನ್ ಸೂಟ್ ಆಗ್ಬೋದು, ಬೇರೆ ಬೇರೆ ಏನೇನು ಮತ್ತೆ ಸಿವಿಲ್ ಕ್ರಿಮಿನಲ್ ಕೇಸಸ್ ಇರ್ಬೋದು. ಈ ಎಲ್ಲ ಪ್ರಕರಣಗಳಲ್ಲೂ ಸಹ ವಕೀಲರ ಪಾತ್ರ ತುಂಬ ಮುಖ್ಯವಾದದ್ದು. ಕಕ್ಷಿದಾರರಿಗೆ ಮನವರಿಕೆ ಮಾಡಿ ಈ ಒಂದು ಪ್ರಕರಣಗಳನ್ನು ಆಗುವಂಥ ಪ್ರಕರಣಗಳನ್ನು ರಾಜಿ ಆಗುವಂಥ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಹೋದರೆ ಒಳ್ಳೆಯದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಈ ಒಂದು ಬೃಹತ್ ಲೋಕ ಅದಾಲತನ್ನು ಏರ್ಪಾಡು ಮಾಡಿದೆ. ಮುಖ್ಯವಾಗಿ ವಕೀಲರಿಗೆ ಒಂದು ಸಂತಸದ ಸುದ್ದಿ ಸಾಹೇಬರು ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ಏನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕೋರ್ಟು ಮತ್ತು ಅಟ್ರಾಸಿಟೀಸ್ ಕೋರ್ಟುಗಳಲ್ಲಿ ನಡೀತಾ ಇದ್ದಂಥ ಈ ಭಾಗದ ನಮ್ಮ ಬಂಗಾರಪೇಟೆ ಮತ್ತು KGF ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಅಟ್ರಾಸಿಟಿ ಕೇಸಸ್ಸು ಮತ್ತು NDPS ಕೇಸಸ್ಸು ಹಾಗೂ ಅಟ್ರಾಸಿಟಿ ಜೊತೆಯಲ್ಲಿ 302, 307 ಎಲ್ಲ ಇರುತ್ತೆ, ಆ ಸೆಕ್ಷನ್ಗಳೆಲ್ಲ ಇರುತ್ತೆ. ಅಂಥ ಕೇಸುಗಳು ಸುಮಾರು ಕೇಸುಗಳು ಕೋಲಾರಿಂದ ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಾಹೇಬರ ಕೋರ್ಟಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಈಗಾಗಲೇ ಹಲವಾರು ಪ್ರಕರಣಗಳು ಟ್ರಾನ್ಸ್ಫರ್ ಆಗಿದೆ. ನೆನ್ನೆ ಹೋಗ್ದಾಗ ಕೂಡ ಅಲ್ಲಿ ಮಾತಾಡ್ತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಕೀಲರ ಮಿತ್ರರಿಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ. ಆ ಕೇಸುಗಳಲ್ಲಿ ಟ್ರಾನ್ಸ್ಫರ್ ಆದರೆ ಲೋಕಲ್ ಅಡ್ವೊಕೇಟ್ಸ್ಗೆ ಒಂದು ಅವಕಾಶ ಸಿಗುತ್ತೆ ಕೇಸುಗಳೆಲ್ಲ ನಡೆಸೋದಕ್ಕೆ. ಯಾರೋ ಬುಕ್ಕಿಂಗ್ ಆಗದೆ ಇದ್ರೆ ಅದು ಮುಖ್ಯ ಅಲ್ವಾ? ಹಾಗಾಗಿ ದಯವಿಟ್ಟು ಎಲ್ಲ ವಕೀಲ ಮಿತ್ರರು, ಎಲ್ಲ ಕಕ್ಷಿದಾರರು ಮುಂದೆ ನಡೆಯುವ ಒಂದು ಬೃಹತ್ ಲೋಕ ಅದಾಲತ್ನಲ್ಲಿ ಪಾಲ್ಗೊಂಡು ಎಲ್ಲ ಕಕ್ಷಿದಾರರಿಗೆ ಮನವರಿಕೆ ಮಾಡಿಸಿ ಒಂದು ರಾಜಿ ಸಂಧಾನಕ್ಕೆ ತಂದು ಎಲ್ಲ ಕೇಸುಗಳನ್ನು ತೀರ್ಮಾನ ಮಾಡಿಕೊಂಡು ಹೋದ್ರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಸಹ ಅವರವರ ನ್ಯಾಯಾಲಯಗಳಲ್ಲಿ ಮನವರಿಕೆ ಮಾಡಿಸ್ತಾ ಇದ್ದಾರೆ ಕಕ್ಷಿದಾರರಿಗೆ. ಮುಖ್ಯವಾಗಿ ಈ ಕೌಟುಂಬಿಕ ಕಲಹಗಳು ಏನಿದೆ, ಕೌಟುಂಬಿಕ ವ್ಯಾಜ್ಯಗಳು, ಆ ಗಂಡ ಹೆಂಡತಿ ಗಲಾಟೆ ಇರುತ್ತೆ, ಇಲ್ಲ 498A ಕೇಸಸ್ ಇರುತ್ತೆ, MC ಕೇಸು, CNC ಕೇಸುಗಳು, DVC ಎಲ್ಲ ಕೇಸುಗಳಲ್ಲೂ ಸಹ ಆದಷ್ಟು ರಾಜಿ ಮಾಡಿ ಮರುಮದುವೆ ಮಾಡಿ ಕಳಿಸುವಂಥ ಒಂದು ಪ್ರಕರಣಗಳು ನಡೆದಿದೆ, ಉದಾಹರಣೆ ಇದೆ. ಹಾಗಾಗಿ ಸಾಹೇಬರು ಸಹ ಎಲ್ಲ ಸಾಹೇಬರು ಇದ್ರ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿ
ಈ ಒಂದು ರಾಜಿ ಸಂಧಾನದ ಮೂಲಕ ಕಕ್ಷಿದಾರರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ನಾವೆಲ್ಲ ಸಹ ಈ ಒಂದು ಬೃಹತ್ ಲೋಕದಳಕ್ಕೆ ಸಹಕಾರವನ್ನು ಕೊಡೋಣ, ಬೃಹತ್ ಲೋಕದಳನ್ನು ನಾವೆಲ್ಲ ಸೇರಿ ಯಶಸ್ವಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಲೋಕ ಅದಾಲತ್ಗಳಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯೋದು ನಮ್ಮ KGF ನ್ಯಾಯಾಲಯ. ಹೆಚ್ಚಿಗೆ ಏನು ಡಿಸ್ಪೋಸಲ್ಸ್ ಏನಿದೆ ನಮ್ಮ KGF ನ್ಯಾಯಾಲಯದ ಒಂದು ವತಿಯಿಂದಲೇ ಆಗ್ತಾ ಇದೆ. ಈ ಒಂದು ಘನತೆ ಎಲ್ಲ ನ್ಯಾಯಾಧೀಶರಿಗೂ ಹಾಗೂ ನಮ್ಮೆಲ್ಲ ವಕೀಲರು ಸಲ್ಲಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಈ ಬಾರಿ 14/3/2026 ನಡೆಯುವಂತಹ ಈ ಮೆಗಾ ಲೋಕ ಅದಾಲತ್ನಲ್ಲಿ ಈ ಹೆಚ್ಚಿಗೆ ಪ್ರಕರಣಗಳನ್ನು ಇತ್ಯರ್ಥ ಮಾಡುವ ಸಲುವಾಗಿ ಇವತ್ತೊಂದು ದಿನ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿ ಎಲ್ಲರೂ ಕೂಡ ಈ ಒಂದು ಮುಂದಿನ ಕಳಿಸ್ತಾ ಇದ್ದಾರೆ. ಅತಿ ಹೆಚ್ಚಿಗೆ ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕಾಗಿ ಹಕ್ಕನ್ನು ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಕೀಲರ ಪರವಾಗಿ ತಮ್ಮೊಂದಿಗೆ ನಾವು ಕೈ ಜೋಡಿಸ್ತೀವಿ ಅನ್ನೋ ಆಶ್ವಾಸನೆಯನ್ನು ನಮಗೆ ನೀಡ್ತಾ ಈ ಒಂದು ಸಭೆಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಮಾಡಿಕೊಡ್ಬೇಕು. ಮತ್ತು ನಮ್ಮ ಮಧ್ಯಭಾಗದಲ್ಲಿ ಒಂದು ವಿಶೇಷ ಒಂದು ಗುಡಿ ಇದೆ, ಅದಕ್ಕೆ ಮೇಲೆ ಒಂದು ಶೀಟ್ಸ್ ಹಾಕಿದ್ದೀವಿ. ಅದೆಲ್ಲ ತುಂಬ ಹಳೆಯದಾಗೋಗಿದೆ. ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಾವೇ ಮಾಡಬೇಕು ಈಗ ಅನುಕೂಲ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಂದಿಲ್ಲ, ನಾವು ಮಾಡೋದು ಬೇಡ ಅಂತ ಮಾಡಿಲ್ಲ. ಮತ್ತೆಲ್ಲ ಪದಾಧಿಕಾರಿ